ಈ ಜನ್ಸಿ ಒಂದು ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ನಾನು ಇನ್ನೂ ಇಬ್ರು ಪ್ಯಾನಲಿಸ್ಟ್ ಗಳಿದ್ದಾರೆ. ಸಾಕ್ಷಿಯನ್ನು ನಿಮ್ಮ ಬಾಯಿ ಪಕ್ಷದ ಪ್ರತಿನಿಧಿಯಾಗಿ ಬಂದಿದ್ದೀರಿ, ಜವಾಬ್ದಾರಿಯಿಂದ ಮಾತನಾಡಬೇಕು ಸರ್. ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಆರೋಪ ಹೊರಿಸಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಕೊಟ್ಟರೆ ಕೇಳಿಸ್ಕೊಳ್ಳೋ ತಾಳ್ಮೆ ಸರ್, ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು. ಅಟ್ಲೀಸ್ಟ್ ಪ್ರಶ್ನೆಯನ್ನ ಅಕ್ರಮ ಆಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ರೆ ಎಫ್ಐಆರ್ ತಗೊಂಡು ಅದನ್ನ ತನಿಖೆ ಮಾಡಬೇಕಾಗಿರೋದು ಪೊಲೀಸರು ಸರ್. ಸಾಕ್ಷಿ ತಗೊಂಬಂದ್ ಕೊಡಿ ಅಂತ ಹೇಳಿ ನೀವು ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ದೀರಾ ಅಂತಂದ್ರೆ ಸರ್ಕಾರದ ಮೇಲೆ ಇನ್ನೆಷ್ಟು ಭರವಸೆ? ಬೇರೆ ವಿಚಾರದಲ್ಲಿ ಇಲ್ಲ, ಒಬ್ರಾದ್ಮೇಲೆ ಒಬ್ರು ಸರ್ ಬರ್ತೀನಿ ವಾಪಸ್ ಬರ್ತೀನಿ. ಇವತ್ತು ಹೈಕೋರ್ಟ್ ಅಲ್ಲಿ ಒಂದು ಪ್ರೊಸೀಡಿಂಗ್ಸ್ ನಡೀತು, ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಸರ್ಕಾರಕ್ಕೆ ಚಿಮಾರಿ ಹಾಕಿದ್ದಾರೆ. ಆ ಚಿಮಾರಿ ಹಾಕಿದ್ಮೇಲೆ ಸಿಐಡಿ, ಅದಕ್ಕಿಂತ ಮುಂಚೆ ನಾವು ಬರೀ ಇಂಟರ್ನಲ್ ಕಮಿಟಿ ತನಿಖೆ ಮಾಡಿಸ್ತೀವಿ ಅಂತ ಎಲ್ಲಿಗಿರಿ ಹೋಗ್ತಾ ಇದೆ. ಮಾತಾಡಿದ್ರೆ ಬಿಜೆಪಿ ಸರ್ಕಾರ ಅಂತ, ನಮ್ದು ಸರ್ಕಾರ ಹೋಗಿ 38 ತಿಂಗಳಾಯ್ತು. ಈ ಉತ್ತರ ಕೊಡಿ ಅಂದ್ರೆ ಬಿಜೆಪಿ ಅವರು ಉತ್ತರ ಕೊಡ್ಬೇಕು ಅಂತೀರಾ? ಏನ್ರಿ ಮಾತಾಡ್ತೀರಾ? ಆಯ್ತು, ಅಲ್ಲಿಗೆ ರಾಜು ಬಿಡದಿ ವಿಚಾರದಲ್ಲೂ ಕೂಡ ಇವತ್ತು ಕೇಳೋಕ್ ಸಿಕ್ತಿರೋ ಮಾತೇನಂತಂದ್ರೆ, ನಾವು ಇಷ್ಟು ದಿನ ಮಾಡ್ತಾ ಇರುವ ಪ್ರತಿಭಟನೆಗೆ ಸರ್ಕಾರ ಭಕ್ತಾ ಇಲ್ಲ, ನಾವು ಕೂಡ ಬಹುಶಃ ಜನ್ಸಿ ಮಾದರಿಯ ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಅಲ್ಲಿರೋರು ಹೇಳ್ತಿದ್ದಾರೆ. ಅಂದ್ರೆ ಇದೊಂದು ಮಾಡೆಲ್ ಸೆಟ್ ಆಗ್ತಾ ಇದೆಯಾ ಇಡೀ ದೇಶದಲ್ಲಿ? ನಾರ್ಮಲ್ ಪ್ರತಿಭಟನೆಗಳಿಗೆ ಸರ್ಕಾರಗಳು ಸ್ಪಂದನೆ ಕೊಡೋದಿಲ್ಲ, ಕೇಂದ್ರದಲ್ಲಿರೋ ಬಿಜೆಪಿ ಆಗ್ಲಿ ಅಥವಾ ರಾಜ್ಯದಲ್ಲಿರೋ ಕಾಂಗ್ರೆಸ್ ಆಗ್ಲಿ. ಹಿಂಗಾಗಿ ನಾವು ಜಂತರ್ ಮಂತರ್ ರೀತಿಯ ಪ್ರತಿಭಟನೆ, ಜಂತರ್ ಮಂತರ್ ಅಂದ್ರೆ ಹೆಂಗಾಗಿದೆ ನಮ್ಗೆಲ್ಲರಿಗೂ ಕಣ್ಮುಂದೆ ಇರೋದು ಸರ್. ನಮ್ಗೆ ಇಲ್ಲಿ ಕೆಪಿಎಸ್ಸಿ ವಿಚಾರದಲ್ಲೋ ನೇಮಕಾತಿ ವಿಚಾರದಲ್ಲೋ ನ್ಯಾಯ ಬೇಕು ಅಂತಂದ್ರೆ ನಾರ್ಮಲ್ ಪ್ರತಿಭಟನೆ ಆಗಲ್ಲ, ಈ ಜಿರಳೆ ಪ್ರತಿಭಟನೆ ಬೇಕು ಅನ್ನೋ ಮನಸ್ಥಿತಿಗೆ ಹೋಗ್ಬಿಡ್ಬೇಕಾ ಅನಿವಾರ್ಯವಾಗಿ ಅಂತ? ಇಲ್ಲ, ಇದೆಲ್ಲದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ನಮ್ಮ ಕಾಂತರಾಜು ಮತ್ತೆಲ್ಲ ಸ್ನೇಹಿತರೆಲ್ಲ ಸೇರಿ ಈಗ ಕಳೆದ ಒಂದು 8-9 ತಿಂಗಳಲ್ಲಿ ಒಂದು ಹೋರಾಟ ಮಾಡಿದ್ರು. ಬಹುಶಃ ನಿಮ್ಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಮಾಧ್ಯಮಗಳೇ ಅದನ್ನು ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ತಂತು. ಸರ್ಕಾರಿ ಉದ್ಯೋಗಗಳು ಕಳೆದ 3 ವರ್ಷದಿಂದ ಒಂದೇ ಒಂದು ಸರ್ಕಾರಿ ಉದ್ಯೋಗ ತುಂಬಿಲ್ಲ ಅಂತೇಳಿ ಯುವಕರು ಬೀದಿಗಿಳಿದ್ರು. ಅದರ ಮಾದರಿ ಈ ಜೆನ್ಸಿ ಹೋರಾಟ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಗೊತ್ತಾ, ಇಲ್ಲಿಂದನೇ ಶುರುವಾಗಿದ್ದು. ಏನು ಕಾಕ್ರೋಚ್ ಜನತಾ ಪಾರ್ಟಿ ಅದು ಸೋಷಿಯಲ್ ಮೀಡಿಯಾದಲ್ಲೇ ಪ್ರಚಾರ ಆಯ್ತೆ ವಿನಃ, ಆದ್ರೆ ಹೋರಾಟಕ್ಕೆ ಅಂಕಿತ ಹಾಕದ ಕಳೆದ 5-6 ವರ್ಷಗಳಲ್ಲಿ ಹೋರಾಟಕ್ಕೆ ಅಂಕಿತ ಹಾಕ್ತರು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ರಾಜ್ಯ ಸರ್ಕಾರ ಈಗ ಅಲ್ಲೋಗಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿ ಸೆಂಟ್ರಲ್ ಮಿನಿಸ್ಟರ್ನ ರಾಜೀನಾಮೆ ಕೊಡಿಸಿದ್ರು, ಓಕೆ. ಆದ್ರೆ ಅದು ಅವ್ರ ಸಂಸ್ಕಾರ. ಈಗ ತುಂಬಾ ಚೆನ್ನಾಗಿ ನಡಿ, ತುಂಬಾ ಚೆನ್ನಾಗಿ ಚಪ್ಪಾಳೆ ಇಲ್ಲಿ ಬಂದ್ ನೋಡಿರಿ, ಸೆಂಟರ್ ಬಂದ್ ನೋಡಿರಿ. ಸರ್ ನಿಮ್ ಅಧಿಕಾರ ಇದೆ ನಂಗೆ ಗೊತ್ತು, ಇನ್ನೂ ಚಪ್ಪಾಳೆ ಹೊಡಿತೀರಾ? ಅವ್ರ ಸಂಸ್ಕಾರ ತೋರಿಸ್ಕೊಂಡ್ರು. ಹಿಂಗ್ ಏರುಪೇರ ಆದಾಗ ಮಿನಿಸ್ಟರ್ ರಾಜೀನಾಮೆ ಕೊಡಿಸಿ 3 ತಿಂಗಳ ಮೇಲೆ ರೆಸಿಗ್ನೇಷನ್ ಕೊಟ್ರಿ. ಸ್ವಲ್ಪ ಮಾನ ಮರ್ಯಾದೆ ಮಾತಾಡ್ಬೇಕು, ನಿಮ್ದು ಸಂಸ್ಕಾರನ ಮತ್ತೆ ಮಾತಾಡಕ್ಕೆ ಬಿಡಲ್ಲ. 3 ತಿಂಗಳಾದ್ಮೇಲೆ ಯಾಕೆಂತ ಉತ್ತರ ಆಯ್ತು ಬಿಡ್ರಿ, ಸಾಕು. ಬುಲ್ಡೋಸ್ ಮಾಡಬೇಡಿ, ಬುಲ್ಡೋಸ್ ಮಾಡಬೇಡಿ, ಕೂತ್ಕೊಂಡು ಆಯ್ತು ಉತ್ತರ ಕೊಡಿ ಸ್ವಾಮಿ. ಆಯ್ತಾ? ಆಯ್ತು ಉತ್ತರ. ಹೋರಾಟಗಾರರಿಗೆ ಒಂದು ಬೆಲೆ ಕೊಟ್ಟಿದ್ದಾರೆ ಅವರು. ಯಾರು 3 ತಿಂಗಳಾದ್ಮೇಲೆ? ರೀ ಇದು ಚೆನ್ನಾಗಿರಲ್ಲ ರಘು, ಬೇರೆ ರೀತಿ ಭಾಷೆ ಉತ್ತರ ಕೊಡಿ. ಬೇರೆ ಭಾಷೆ ಬಳಸಬೇಕಾಗ್ತದೆ. ನೀವು ಬುಲ್ಡೋಸ್ ಮಾಡಕ್ಕೆ ಅಂತಾನೆ ಬಂದಿರೋದು, ನನಗೆ ಗೊತ್ತು. ಅವ್ರ ಸಂಸ್ಕಾರ ಇಟ್ಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಇದೇ ವಾಲ್ಮೀಕಿ ಹಗರಣ ಆಯ್ತು. ವಾಲ್ಮೀಕಿ ಹಗರಣದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಇಲ್ದಲೆ ಆಚೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ. 3 ಕೋಟಿ ಮೇಲೆ ಯಾವುದೇ ಆಗ್ಬೇಕು ಅಂದ್ರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಇರಬೇಕು. 89 ಕೋಟಿ ಹಣ ಆಚೆ ಹೋಗಿತ್ತು. ಫೈನಾನ್ಸ್ ಮಿನಿಸ್ಟರ್ ಕಮ್ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಅಲ್ಲಿಂದ ಆಚೆಗೆ ಕಾಲ್ ತುಳಿದ ಪ್ರಕರಣ. ಇವ್ರೇನ್ ಹೇಳಿದ್ರು, ನಾವು ಸಿಒಡಿ ಕೊಟ್ಟಿದೀವಿ ಅಂತ ಮಾತಾಡ್ತಾರೆ, ಹೇಳ್ತಾ ಇದ್ದಾರೆ. ಹೌದಲ್ವಾ? ಅವತ್ತಿನ ಕಾಲಕ್ಕೆ ಒಬ್ಬ ಎಡಿಜಿಪಿ ಇಂದ ಹಿಡಿದು ಪಾಪ
ಏನು ಪ್ರಕರಣದ ಸುಳಿವೆ ಗೊತ್ತಿಲ್ಲದಂತ ಡಿಸಿಪಿ ಒಬ್ಬ ಶೇಖರ್ ಅನ್ನೋ ಆತನ್ನು ಸಸ್ಪೆಂಡ್ ಮಾಡಿದ್ರು, ಎಡಿಜಿಪಿನೂ ಸಸ್ಪೆಂಡ್ ಮಾಡಿದ್ರು. ಸರಿ. ಆಯ್ತಾ, 11 ಜನ ಅಮಾಯಕರ ಜೀವ ಬಲಿ ಆಯ್ತು. ಯಾವ ಮಿನಿಸ್ಟರ್ ರಾಜೀನಾಮೆ ಕೊಟ್ರು, ಯಾರು ಜವಾಬ್ದಾರಿ ಹೊತ್ಕೊಂಡ್ರು ಅದನ್ನ ಅವರೇ ಹೇಳಿ. ಯಾಕೆ ಗೊತ್ತಾ, ಅವ್ರ ಮಾತೆತ್ತರೆ ನಾನು ಪರಮ ಬುದ್ಧಿವಂತ, ನನಗಿಂತ ಜಗತ್ನಲ್ಲಿ ಬುದ್ಧಿವಂತರ ಇಲ್ಲ. ಅವ್ರ ತಟ್ಟೆಲಿ ಯಗಣ ಬಿದ್ದು ನಾರ್ತಾ ಇದೆ, ಪಕ್ಕದ ತಟ್ಟೆಲಿ ಅಲ್ಲೆಲ್ಲೋ ನೊಣ ಆರ್ತಾ ಐತೆ ಅಂತ ಹೋಗಿ ಅಲ್ಲಿ ಹೋಗೋರೆ ಡೆಲ್ಲಿಗೆ ಓಡ್ಸಕ್ಕೆ. ಇವ್ರ ತಟ್ಟೆಲಿ ಪಾಪ ವಿದ್ಯಾರ್ಥಿಗಳು ದಿನ ಬೆಳಗ್ಗೆದ್ದು ರೀ ಸಾಕ್ಷಿ ಕೊಡ್ತೀನಿ ಅಂತ ಪಕ್ಕದಲ್ಲಿ ವಿದ್ಯಾರ್ಥಿ ಮಿತ್ರ ಹೇಳ್ತಾ ಇದ್ದಾನೆ. ಸಾಕ್ಷಿ ಕೊಡಿ. ನೀವ್ ಯಾರಪ್ಪ ಒಂದ್ ನಿಮಿಷ ಇರ್ತೀರಾ? ನೀವ್ಯಾರ್ರಿ ಸಾಕ್ಷಿ ಕೇಳಕ್ಕೆ? ಇನ್ವೆಸ್ಟಿಗೇಷನ್ ಆಫೀಸರ್ ಸಾಕ್ಷಿ ಕೇಳಬೇಕು, ಒಬ್ಬ ವಕ್ತಾರ ಸಾಕ್ಷಿ ಕೇಳುವಂತದ್ದಲ್ಲ, ಒಂದು ರಾಜಕೀಯ ಪಕ್ಷ ಸಾಕ್ಷಿ ಕೇಳುವಂತದ್ದಲ್ಲ. ನೀವು ರಾಜಕೀಯ ಪಕ್ಷ ಸಮರ್ಥಿಸ್ಲಿಕ್ಕೆ ಬಂದಿದ್ದೀರಿ ವಿನಾ ಯು ಆರ್ ನಾಟ್ ದ ಐಒ, ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ. ನನಗೆಲ್ಲ ಕೊಡಿ ಅಂತ ನಿಮಿಷ ಇರ್ರಿ, ಟಿವಿ ಮುಂದೆ ಕೊಡಿ ಅಂತ ಹೇಳಿದ್ದು. ಇನ್ವೆಸ್ಟಿಗೇಷನ್ ಆಗ್ತಾ ಅಲ್ಲ, ಇದೆ. ನಿಮ್ ಕಾಲಕ್ಕೆ ಬಿಡ್ಬೇಕಂದ್ರೆ ವಿಷಯಕ್ಕೆ ಬನ್ನಿ ಸರ್, ವಿಷಯಕ್ಕೆ ಬನ್ನಿ. ನಿಮ್ ಕಾಲಕ್ಕೆ ಬಿಡ್ಬೇಕಾ? ನಿಮ್ ಕಾಲಕ್ಕೆ ಬಿಡ್ಬೇಕಾ ಸರ್? ವಿಷಯಕ್ಕೆ ಬನ್ನಿ ಸರ್. ಬೀಳ್ತೀವಿ ಸರ್. ಮುಗಿಸಿ ಕ್ವಿಕ್ಲಿ. ನಿಮ್ಮಂತ ಕುಲಗೆಟ್ಟ ಸರ್ಕಾರನ ತಂದಿದ್ದೆ ನಿಮ್ ಕಾಲಕ್ಕೆ ಬೀಳುವಂತ ಪರಿಸ್ಥಿತಿ. ಮಾತಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅಂದ್ರೆ ರಘುದೊಡ್ಡೇರಿ ಸರ್, ಐ ಕೈಂಡ್ಲಿ ರಿಕ್ವೆಸ್ಟ್ ಅವರವರ ಸಮಯದಲ್ಲಿ ಅವ್ರವ್ರು ಮಾತನಾಡಿದ್ರೆ ಇವತ್ತು ವಿದ್ಯಾರ್ಥಿಗಳ ವಿಚಾರ ಆಗಿರೋದ್ರಿಂದ ವಿದ್ಯಾರ್ಥಿಗಳ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹಿಂಗ್ ಒಬ್ರು ಮೇಲೊಬ್ರು ಜಗಳಾನೇ ಆಡ್ತೀವಿ ಅಂತಂದ್ರೆ ಯು ಪೀಪಲ್ ಆರ್ ಎಸ್ಕೇಪಿಂಗ್ ಅಂತ ತಿಳ್ಕೊಳ್ಳೋದ್ರಲ್ಲಿ ನಮ್ಮ ವಿದ್ಯಾರ್ಥಿಗಳೇನ್ ದಡ್ರಲ್ಲ. ರಾಜೀವ್ ಅವರು ಕ್ವಿಕ್ಲಿ 10 ಸೆಕೆಂಡ್ ಕನ್ಕ್ಲೂಡ್ ಮಾಡಿ ಸರ್. ರಾಜೀವ್ ಅವರು ನಾನು ಕೇಳಬೇಕು. ಒಂದೇ ಒಂದು ಶಬ್ದ ಬಳಸಿಲ್ಲ ಸರ್. ಮಧ್ಯ ಕಿರಿಕಿರಿ ಮಾಡಿ ಅವ್ರು ಜಗಳ ಮಾಡ್ಲೇಬೇಕು, ವಿದ್ಯಾರ್ಥಿಗಳ ವಿಚಾರ ಜನಕ್ಕೆ ತಲುಪಬಾರ್ದು, ಅದನ್ನ ತಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಬಂದಿರೋದು. ಅವ್ರಿಗೆ ಕೆಲಸ ಮಾಡೋ ಯೋಗ್ಯತೆ ಇಲ್ಲ. ಪೋಸ್ಟರ್ಗಳು